ಬಿಜೆಪಿ ಪಾಳ್ಯದ ಪರಿಸ್ಥಿತಿ ಹೇಗಾಗ್ಬಿಟ್ಟಿದೆ ಅಂದ್ರೆ ಮನೆಯೊಂದು ಮೂರು ಬಾಗಿಲು ದಿನ ಹೇಳಿದ್ರು ಕೂಡ ಆ ರೀತಿ ಬಣಗಳ ರಾಜಕೀಯನೇ ಬಿಜೆಪಿ ಪಾಳ್ಯದಲ್ಲಿ ನಮಗೆ ಕೇಳೋದಕ್ಕೆ ಸಿಗುತ್ತೆ. ಸ್ವತಃ ಬಿಜೆಪಿಯ ಹೈಕಮಾಂಡ್ ಎಂಟ್ರಿ ಆದ್ರೂ ಕೂಡ ಡೋಂಟ್ ಕೇರ್ ಅಂತಾರೆ. ಒಗ್ಗಟ್ಟಾಗಿ ಹೋಗಬೇಕು, ಒಗ್ಗಟ್ಟಾಗಿ ಹೋರಾಟಗಳನ್ನ ಮಾಡಬೇಕು ಅಂದ್ರೂ ಕೂಡ ಬಿಜೆಪಿ ನಾಯಕರು ಡೋಂಟ್ ಕೇರ್ ಅಂದ್ರು. ಈಗ ಬಿಜೆಪಿ ಪಾಳ್ಯದಲ್ಲಿ ವಿಜಯೇಂದ್ರ ವಿರುದ್ಧ ಅಸಮಾಧಾನ ದಿನೇ ದಿನೇ ಹೆಚ್ಚಳ ಆಗ್ತಾ ಇದೆ. ರಾಜ್ಯಾಧ್ಯಕ್ಷರ ಆಯ್ಕೆ ವಿಚಾರದಲ್ಲಿ ಒಮ್ಮತ ಇಲ್ಲಿ ತನಕ ಮೂಡಿಲ್ಲ. ವಿಜಯೇಂದ್ರ ರಾಜ್ಯಾಧ್ಯಕ್ಷರಾಗಿ 1.5 ವರ್ಷ ಆಯಿತು. ಇಲ್ಲಿ ತನಕ ಕಾರ್ಯಕರ್ತರು ನಾಯಕರನ್ನ ಒಗ್ಗೂಡಿಸಿ ಕರ್ಕೊಂಡು ಹೋಗುವಂತಹ ಪ್ರಯತ್ನಗಳು ವಿಜಯೇಂದ್ರ ಅವರಿಂದ ಆಗ್ತಾನೆ ಇಲ್ಲ. ಪಕ್ಷ ಸಂಘಟನೆ ಮಾಡುವ ಕೆಲಸಗಳಾಗ್ತಾ ಇಲ್ಲ. ತಳಮಟ್ಟದ ಕಾರ್ಯಕರ್ತರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳುವ ಕೆಲಸಗಳಾಗ್ತಾ ಇಲ್ಲ. ಯಾರು ರೆಬಲ್ಸ್ ಟೀಮ್ ಅಂತ ಹೇಳ್ತೀವಲ್ಲ ಅವರ ಜೊತೆಗೆ ಸಂಧಾನ ಸಭೆಗಳೇ ಆಗಲಿಲ್ಲ. ಅವರ ವಿಶ್ವಾಸ ಗಳಿಸೋ ಪ್ರಯತ್ನ ವಿಜಯೇಂದ್ರ ಅವರಿಂದ ಆಗ್ತಾ ಇಲ್ಲ. ಸೊ ಹಾಗಾಗಿ ಹೇಗಾದ್ರೂ ಮಾಡಿ ವಿಜಯೇಂದ್ರ ಅವರನ್ನ ಕೆಳಗಿಳಿಸಲೇಬೇಕು ಅಂತ ಮತ್ತೊಮ್ಮೆ ಈಗ ರೆಬಲ್ಸ್ ಟೀಮ್ ಕೂಡ ಆಕ್ಟಿವ್ ಆಗಿಬಿಟ್ಟಿದೆ. ಜಸ್ಟ್ ರೆಬಲ್ಸ್ ಟೀಮಾ, ಅದ್ರ ಜೊತೆಗೆ ಬೇರೆಯವರು ತಟಸ್ಥ ಬಣದವರು ಕೂಡ ಕೆಲವರು ಸೇರ್ಕೊಳ್ತಿದ್ದಾರೆ. ವಿಜಯೇಂದ್ರ ಅವರನ್ನ ಹೇಗಾದ್ರೂ ಮಾಡಿ ಕೆಳಗಿಳಿಸಲೇಬೇಕು. ಈ ಬಾರಿ ರಾಜ್ಯಾಧ್ಯಕ್ಷ ಪಟ್ಟ ಬೇರೆಯವರಿಗೆ ಸಿಗಲೇಬೇಕು. ಆ ಮೂಲಕ ಕುಟುಂಬ ರಾಜಕಾರಣಕ್ಕೆ ಬ್ರೇಕ್ ಹಾಕಬೇಕು. ಬಿಜೆಪಿ ಪಾಳ್ಯ ಅಂದ್ರೆ ಜಸ್ಟ್ BS ಯಡಿಯೂರಪ್ಪನವರ ಕುಟುಂಬಕ್ಕೆ ಮಾತ್ರ ಸೀಮಿತನಾ ಅಂತ ಕೆಲವರು ಪ್ರಶ್ನೆ ಮಾಡ್ತಿದ್ದಾರೆ. ಬಟ್ ಆ ನಾಯಕತ್ವವನ್ನ ನಿಭಾಯಿಸುವ ಶಕ್ತಿ ಬೇರೆ ಯಾರಿಗಾದ್ರೂ ಇದೆಯಾ ಅನ್ನುವಂಥ ಪ್ರಶ್ನೆಗಳು ಬಂದಾಗ ಒಬ್ರು ಅಥವಾ ಇಬ್ರು ಹೆಸರುಗಳು ಕೂಡ ಮುನ್ನೆಲೆಗೆ ಬರ್ತಾ ಇದೆ. ಆ ಹೆಸರುಗಳನ್ನ ಹೇಗಪ್ಪ ವರಿಷ್ಠರಿಗೆ ನಾವು ಮನವರಿಕೆ ಮಾಡೋದು, ಆ ವ್ಯಕ್ತಿನೇ ಸೂಕ್ತ ಅನ್ನೋದನ್ನ ಹೇಗೆ ನಾವು ಮನವರಿಕೆ ಮಾಡೋದು ಅನ್ನೋ ನಿಟ್ಟಿನಲ್ಲೂ ಕೂಡ ಈ ರೆಬಲ್ಸ್ ಟೀಮ್ ಸಿದ್ಧತೆಗಳನ್ನ ಮಾಡ್ಕೊಳ್ತಾ ಇದೆ. ಅದು ಪ್ರಮುಖವಾಗಿ ವಿ ಸೋಮಣ್ಣ ಅವರ ಹೆಸರನ್ನ ಹರಿಬಿಡೋ ಮೂಲಕ ಇನ್ನೂ ಕೆಲವರ ಹೆಸರು ಕೂಡ ಕೇಳೋದಕ್ಕೆ ಸಿಗ್ತಾ ಇದೆ. ಬಟ್ ಅದು ಸೂಕ್ತ ಅನ್ನೋದು ಪ್ರಶ್ನೆ. ವರಿಷ್ಠರು ಅದಕ್ಕೆ ಮನವೊಲಿಕೆ ಆಗ್ತಾರ ಅನ್ನೋದು ಕೂಡ ಸದ್ಯ ಇರುವಂತಹ ಕುತೂಹಲ. ಕಾರಣ ಬಿಜೆಪಿ ಪಾಳ್ಯಕ್ಕೆ BS ಯಡಿಯೂರಪ್ಪನವರ ಕುಟುಂಬವನ್ನ ಕಡೆಗಣನೆ ಮಾಡಿದ್ರೆ ಆಗುವಂತಹ ಲಾಸ್ ಎಷ್ಟರ ಮಟ್ಟಿಗೆ ಇದೆ ಅನ್ನೋದು ಅರ್ಥ ಆಗ್ಬಿಟ್ಟಿದೆ ಬಿಜೆಪಿ ಹೈಕಮಾಂಡ್ಗೆ. ಹಾಗಾಗಿ ಅವರನ್ನ ದೂರ ಇಟ್ಟು ಇನ್ಯಾರಿಗೋ ಪಟ್ಟ ಕಟ್ಟಿದ್ರೆ ಬಿಜೆಪಿ ಪಾಳ್ಯವನ್ನ ರಾಜ್ಯದಲ್ಲಿ ಉಳಿಸ್ಕೊಳ್ಳೋದಕ್ಕೆ ಸಾಧ್ಯನಾ? ಮುಂಬರುವಂತಹ ಚುನಾವಣೆಗಳಲ್ಲಿ ಅದೆಷ್ಟರ ಮಟ್ಟಿಗೆ ಎಫೆಕ್ಟ್ ಆಗುತ್ತೆ? ಇದೆಲ್ಲವೂ ಕೂಡ ಪ್ರಶ್ನೆ ಇದೆ. ಗೊತ್ತಿಲ್ಲ ಯಾವ ರೀತಿಯ ಬೆಳವಣಿಗೆಗಳಾಗುತ್ತೆ. ಅದನ್ನ ಬಿಜೆಪಿ ಹೈಕಮಾಂಡ್ಗೆ ತಲುಪಿಸುವಲ್ಲಿ ಈ ನಾಯಕರು ಹೇಗೆ ಯಶಸ್ವಿ ಆಗ್ತಾರೆ? ವಿಜಯೇಂದ್ರ ಅವರನ್ನ ಪಟ್ಟಕ್ಕಿಂತ ಕೆಳಗಿಳಿಸಿದ್ರೆ ಯಾರನ್ನ ಆ ಪಟ್ಟಕ್ಕೆ ಏರಿಸ್ತಾರೆ? ಅದಕ್ಕೆ ಎಲ್ಲರ ಸಹಮತ ಇರುತ್ತಾ? ಇದೆಲ್ಲವೂ ಕೂಡ ಕುತೂಹಲ. ಇನ್ನೊಂದು ವಿಚಾರ ಸ್ಪಷ್ಟಪಡಿಸಬೇಕು ಅಂದ್ರೆ ಈ ರಾಜ್ಯಾಧ್ಯಕ್ಷರ ಆಯ್ಕೆ ಆಗೋದೇ ಎಲ್ಲಾ ಜಿಲ್ಲಾಧ್ಯಕ್ಷರು, ರಾಜ್ಯದಲ್ಲಿರುವಂತಹ ಈ ಘಟಕಗಳ ಅಧ್ಯಕ್ಷರು, ಜಿಲ್ಲಾಧ್ಯಕ್ಷರು ಎಲ್ಲರ ಅಭಿಪ್ರಾಯವನ್ನ ಕೂಡ ಸಂಗ್ರಹ ಮಾಡಲಾಗುತ್ತೆ. ಹಾಗಾಗಿ ವಿಜಯೇಂದ್ರ ಅವರು ತಮ್ಮ ಬೆಂಬಲಕ್ಕೆ ನಿಂತ್ಕೊಳ್ಳುವಂತಹ ವ್ಯಕ್ತಿಗಳನ್ನ ಆಲ್ಮೋಸ್ಟ್ ಬಹುತೇಕ ಕಡೆ ಜಿಲ್ಲಾಧ್ಯಕ್ಷರಾಗಿ ನೇಮಕ ಮಾಡ್ತಾ ಬಂದಿದ್ದಾರೆ. ಈ ಜಿಲ್ಲಾಧ್ಯಕ್ಷರ ಆಯ್ಕೆ ವಿಚಾರದಲ್ಲೂ ಕೂಡ ಕೆಲವರು ಅಸಮಾಧಾನ ವ್ಯಕ್ತಪಡಿಸ್ತಾ ಇದ್ರು. ವಿಜಯೇಂದ್ರ ಅವರು ತಮಗ್ ಬೇಕಾದವ್ರನ್ನ ಕರ್ಕೊಂಡು ಬರ್ತಿದ್ದಾರೆ. ನಿಜಕ್ಕೂ ಕೆಲಸ ಮಾಡೋರು, ಪಕ್ಷಕ್ಕಾಗಿ ಕೆಲಸ ಮಾಡಿದವರು, ದುಡಿದವರಿಗೆ ಇಲ್ಲಿ ಮಾನ್ಯತೆ ಸಿಗ್ತಾ ಇಲ್ಲ. ಇಂಥ ವಿಚಾರಗಳು ಕೂಡ ಕೇಳೋದಕ್ಕೆ ಸಿಕ್ತು. ಗೊತ್ತಿಲ್ಲ ಯಾವ ರೀತಿಯ ಅಭಿಪ್ರಾಯ ಸಂಗ್ರಹ ಮಾಡಿ ರಾಜ್ಯಾಧ್ಯಕ್ಷರ ಆಯ್ಕೆ ಆಗುತ್ತೆ ಅಂದ್ರೆ ಒನ್ಸ್ ಅಗೇನ್ ಇದೇ ಘಟಕ ಅಧ್ಯಕ್ಷರು, ಜಿಲ್ಲಾಧ್ಯಕ್ಷರು ಈ ರೀತಿ ಎಲ್ಲರ ಅಭಿಪ್ರಾಯಗಳನ್ನ ಪಡೆದುಕೊಂಡು ಯಾರನ್ನ ರಾಜ್ಯಾಧ್ಯಕ್ಷರನ್ನಾಗಿ ಮಾಡಿದ್ರೆ ಒಳ್ಳೆಯದು ಅನ್ನುವಂಥ ಅಭಿಪ್ರಾಯಗಳು ಸಂಗ್ರಹ ಆಗುತ್ತಲ್ಲ. ಬಹುತೇಕ ಆ ಮಟ್ಟಿಗೆ ನಾವು ಅಭಿಪ್ರಾಯವನ್ನ ಸಂಗ್ರಹ ಮಾಡ್ತಾ ಹೋದ್ರೆ ಮೇಲ್ಮಟ್ಟದ ನಾಯಕರು ಮಾತ್ರ ಅಭಿಪ್ರಾಯಗಳು ಭಿನ್ನವಾಗಿ ಕಾಣೋದಕ್ಕೆ ಸಿಗ್ತಾ ಇದೆ. ವಿಜಯೇಂದ್ರ ಅವರು ಬೇಡ, ಬೇರೆಯವರನ್ನ ರಾಜ್ಯಾಧ್ಯಕ್ಷರನ್ನ ಮಾಡಿ ಅಂತ. ಆದ್ರೆ ಬಹುತೇಕ ಕಡೆ ಜಿಲ್ಲಾಧ್ಯಕ್ಷರ ಅಭಿಪ್ರಾಯಗಳು, ಅವರ ಒಲವು ವಿಜಯೇಂದ್ರ ಅವರ ಕಡೆಗೆ ಇದೆ ಅನ್ನೋದು ಕೂಡ ಬಹಳ ಸ್ಪಷ್ಟವಾಗ್ತಾ ಇದೆ. ಹಾಗಾಗಿ ಈಗ ರಾಜ್ಯಾಧ್ಯಕ್ಷರ ಅವಧಿ ಮುಕ್ತಾಯ ಆದ ಬಳಿಕ ಈಗ ರಾಜ್ಯಾಧ್ಯಕ್ಷರ ಆಯ್ಕೆ ಕೂಡ ವಿಳಂಬ ಆಗ್ತಾ ಇರೋದು ಒಂದ್ ಕಡೆ ಅಸಮಾಧಾನಕ್ಕೆ ಕಾರಣ ಆಗಿದೆ. ಬಟ್ ಇಲ್ಲೊಂದಷ್ಟು ಗೊಂದಲಗಳಿದೆ. ವಿಜಯೇಂದ್ರ ಅವ್ರನ್ನ ಮುಂದುವರಿಸಬೇಕಾ, ಬೇರೆ ಯಾರನ್ನ ಮಾಡಬೇಕು? ಬೇರೆ ಯಾರಿಗಾದ್ರೂ ಪಟ್ಟ ಕಟ್ಟಿದ್ರೆ ಪಕ್ಷಕ್ಕಾಗುವಂತಹ ಡ್ಯಾಮೇಜ್ ಏನು? ಅವರಿಗೆ ಆ ರಾಜ್ಯಾಧ್ಯಕ್ಷವನ್ನ ಪಟ್ಟ ನಿಭಾಯಿಸುವಂತಹ ಶಕ್ತಿ ಇದೆಯಾ ವ್ಯಕ್ತಿಗೆ? ಇದು ಕೂಡ ವರಿಷ್ಠರಿಗೆ ಅತಿ ದೊಡ್ಡ ತಲೆನೋವಾಗಿದೆ. ಹಾಗಾಗಿ ಸ್ವಲ್ಪ ವಿಳಂಬ ಆದಂಗೆ ಕಾಣಿಸ್ತಾ ಇದೆ ರಾಜ್ಯಾಧ್ಯಕ್ಷರ ಆಯ್ಕೆ. ಸೊ ಈಗ ವಿಜಯೇಂದ್ರ ಅವರ ಮೇಲೆ ಸಾಲು ಸಾಲು ಆರೋಪಗಳು. ಇದನ್ನ ವರಿಷ್ಠರ ಮುಂದೆ ಈ ಆರೋಪಗಳನ್ನ ಮುಂದಿಡೋ ಮೂಲಕ ರಾಜ್ಯಾಧ್ಯಕ್ಷರ ಬದಲಾವಣೆ ಯಾಕಾಗಿ ಮಾಡಬೇಕು ಇದನ್ನ ಮನವೊಲಿಕೆ ಮಾಡುವಂತಹ ಪ್ರಯತ್ನಗಳು ಕೆಲ ನಾಯಕರಿಂದ ಆಗುತ್ತೆ ಅಂತ ಹೇಳಲಾಗ್ತಾ ಇದೆ. ಇದು ಪ್ರಮುಖ ವಿಚಾರ. ಬಿಜೆಪಿ ಪಾಳ್ಯದಲ್ಲಿ ಆಗ್ತಾ ಇರುವಂತಹ ಬೆಳವಣಿಗೆಗಳು. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಕವನ ದೂರವಾಣಿ ಸಂಪರ್ಕದಲ್ಲಿ. ಕವನ, ಈಗ ರಾಜ್ಯಾಧ್ಯಕ್ಷರ ಬದಲಾವಣೆ ಆಗಬೇಕು, ವಿಜಯೇಂದ್ರ ಅವರ ಮೇಲೆ ಸಾಲು ಸಾಲು ಆರೋಪ, ಅಸಮಾಧಾನಗಳು ಇರೋದು ಸರಿ. ಆದ್ರೆ ಬಿಜೆಪಿ ಪಾಳ್ಯಕ್ಕೆ ವಿಜಯೇಂದ್ರ ಅನ್ನೋದಕ್ಕಿಂತ BS ಯಡಿಯೂರಪ್ಪನವರ ಕುಟುಂಬವನ್ನ ಬಿಟ್ಟು ಯಾರಿಗಾದ್ರೂ ಪಟ್ಟ ಕಟ್ಟಿದ್ರೆ ಪಕ್ಷಕ್ಕೆ ಇದು ಡ್ಯಾಮೇಜ್ ಅನ್ನೋದು ವರಿಷ್ಠರಿಗೆ ಅರ್ಥ ಆಗಿದೆಯಾ? ಆ ಕಾರಣಕ್ಕೆ ವಿಳಂಬ ಆಗ್ತಾ ಇದೆಯಾ ರಾಜ್ಯಾಧ್ಯಕ್ಷರ ಆಯ್ಕೆ ಹೇಗೆ ಅಂತ?
ಶ್ರುತಿ, ಈಗಾಗಲೇ ಇನ್ನೇನು ಕೆಲವೇ ದಿನಗಳಲ್ಲಿ ರಾಜ್ಯ ಬಿಜೆಪಿಲಿ ರಾಜ್ಯಾಧ್ಯಕ್ಷರ ಆಯ್ಕೆ ಆಗ್ತಾ ಇರುವಂತದ್ದು. ಸೊ ಹೀಗಾಗಿ ಯಾರನ್ನ ರಾಜ್ಯಾಧ್ಯಕ್ಷರನ್ನಾಗಿ ಮಾಡ್ಬೇಕು ಅನ್ನುವಂತಹ ತಲೆನೋವು ಈಗ ಹೈಕಮಾಂಡ್ಗೆ ಇರುವಂತದ್ದು. ಯಾಕಂದ್ರೆ ಈಗಾಗಲೇ ಯಡಿಯೂರಪ್ಪನವರ ಮಗನಾದಂತಹ ಬಿ.ವೈ. ವಿಜಯೇಂದ್ರ ಅವರು ಹಾಲಿ ರಾಜ್ಯಾಧ್ಯಕ್ಷರಾಗಿ ಕೆಲಸವನ್ನ ಮಾಡ್ತಾ ಇದ್ದಾರೆ. ಆದ್ರೆ ವಿಜಯೇಂದ್ರ ಅವರ ಆಡಳಿತ ಆಗಿರ್ಬೋದು, ವಿಜಯೇಂದ್ರ ಅವರ ಕಾರ್ಯವೈಖರಿ ಆಗಿರ್ಬೋದು, ಯಾರಿಗೂ ಕೂಡ ಏನು ಪಕ್ಷದಲ್ಲಿ ಇದುವರೆಗೂ ಇಷ್ಟ ಆಗಿಲ್ಲ. ಅಂದ್ರೆ ಹಿರಿಯರಾಗಿರ್ಬೋದು, ಬೇರೆ ಕಿರಿಯರಾಗಿರ್ಬೋದು, ಎಲ್ಲರಿಗೂ ಕಾರ್ಯಕರ್ತರಿಂದ ಹಿಡಿದು ಪ್ರತಿಯೊಬ್ಬರಿಗೂ ಕೂಡ ರಾಜ್ಯಾಧ್ಯಕ್ಷರ ಕಾರ್ಯವೈಖರಿ ಇದುವರೆಗೂ ಕೂಡ ಇಷ್ಟ ಆಗಿಲ್ಲ. ಅಂದ್ರೆ ರಾಜ್ಯಾಧ್ಯಕ್ಷರಾಗಿ ಒಂದೂವರೆ ವರ್ಷ ಆದ್ರೂ ಕೂಡ ಇದುವರೆಗೂ ಹಿರಿಯರ ಬೆಂಬಲ ಬಿ.ವೈ. ವಿಜಯೇಂದ್ರ ಅವ್ರಿಗೆ ಸಿಕ್ಕಿಲ್ಲ. ಸೊ ಹೀಗಾಗಿ ವಿಜಯೇಂದ್ರ ಅವರನ್ನ ಬದಲಾವಣೆ ಮಾಡ್ಬೇಕು ಅನ್ನುವಂತಹ ಕೂಗು ಸಾಕಷ್ಟು ಕೇಳಿ ಬರ್ತಾ ಇದ್ರು ಕೂಡ ಹೈಕಮಾಂಡ್ ಎಲ್ಲೋ ಒಂದ್ ಕಡೆ ಹಿನ್ನಡೆ ಆಗ್ತಾ ಇದೆ. ಯಾಕಂದ್ರೆ ಈಗಾಗಲೇ ಯಡಿಯೂರಪ್ಪರವರನ್ನ ಕಡೆಗಣಿಸಿ ಹೋದಂತಹ ಚುನಾವಣೆಯಲ್ಲಿ ಯಾವ ರೀತಿ ಆಯ್ತು ಅನ್ನುವಂಥದ್ದು ಇಡೀ ರಾಜ್ಯಕ್ಕೆ ಗೊತ್ತಿರುವಂತಹ ವಿಷಯ. ಅಂದ್ರೆ ಯಡಿಯೂರಪ್ಪ, ಅದೇ ರೀತಿಯಾಗಿ ಯಡಿಯೂರಪ್ಪನವರನ್ನ ಕುಟುಂಬವನ್ನ ಏನಾದ್ರು ಕಡೆಗಣಿಸಿದ್ರೆ ಖಂಡಿತ ರಾಜ್ಯದಲ್ಲಿ ಬಿಜೆಪಿ ಅಧಿಕಾರಕ್ಕೆ ಬರೋದು ಕಷ್ಟ ಅಂತಾನೆ ಹೇಳ್ಬೋದು. ಸೊ ಹೀಗಾಗಿ ವಿಜೇಂದ್ರ ಅವ್ರನ್ನ ಕೆಳಗಿಳಿಸಿದ್ರೆ ಮುಂದಿನ ದಿನಗಳಲ್ಲಿ ರಾಜ್ಯ ಬಿಜೆಪಿಗೆ ಯಾವ ರೀತಿಯಾದಂತಹ ಕುತ್ತು ಎದುರಾಗುತ್ತೆ ಅನ್ನುವಂಥದ್ದು ಇದೀಗ ಹೈಕಮಾಂಡ್ ತಲೆನೋವಾಗಿರುವಂಥದ್ದು. ಯಾಕಂದ್ರೆ ಈಗಾಗಲೇ ರಾಜ್ಯ ಬಿಜೆಪಿಯಲ್ಲಿ ನಾವು ನೋಡೋದಾದ್ರೆ ಯಡಿಯೂರಪ್ಪನವರನ್ನ ಹೊರತುಪಡಿಸಿ ಪ್ರಶ್ನಾತೀತ ನಾಯಕ ಅಂತ ಯಾರು ಕೂಡ ಇಲ್ಲ. ಸೊ ಹೀಗಾಗಿ ವಿಜಯೇಂದ್ರ ಅವರನ್ನ ಮುಂದುವರೆಸಿದ್ರೆ ಈಗಿರುವಂತಹ ಬಣಗಳು, ಅಂದ್ರೆ ಈಗಾಗಲೇ 3 ಬಣಗಳು ಇರುವಂತದ್ದು, ರೆಬಲ್ಸ್, ತಟಸ್ಥ, ಇನ್ನಿತರ ಬಣಗಳು. ಸೊ ಹೀಗಾಗಿ ವಿಜಯೇಂದ್ರ ಅವರನ್ನ ಮುಂದುವರೆಸಿದ್ರೆ ಈಗಾಗಲೇ ಸಂಘಟನೆ ಆಗ್ತಾ ಇಲ್ಲ ಅನ್ನುವಂತಹ ದೂರುಗಳು ಸಹ ಬರ್ತಾ ಇರುವಂತದ್ದು. ಸೊ ಹೀಗಾಗಿ ವಿಜಯೇಂದ್ರ ಅವರನ್ನ ಮುಂದುವರೆಸದ ಅಥವಾ ಅವರನ್ನ ಕೈ ಬಿಟ್ಟು ಬೇರೆಯವ್ರನ್ನ ಮಾಡಿದ್ರೆ ಮುಂದಿನ ದಿನಗಳಲ್ಲಿ ರಾಜ್ಯ ಬಿಜೆಪಿ ಅಧಿಕಾರಕ್ಕೆ ಬರುತ್ತಾ ಅನ್ನುವಂಥದ್ದು ಕೂಡ, ಅಂದ್ರೆ ಸಂಘಟನೆ ಇನ್ನೂ ಕೂಡ ವೀಕ್ ಆಗುತ್ತೆ ಅನ್ನುವಂತಹ ಭಯ, ಅದೇ ರೀತಿಯಾಗಿ ಒತ್ತಡ ಈಗಾಗಲೇ ಹೈಕಮಾಂಡ್ಗೆ ಇರುವಂತದ್ದು. ಶ್ರುತಿ. ಓಕೆ ಕವನ, ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿ